ಅಸಮಾಧಾನ ಅಂದರೆ ಬಂಡಾಯ, ಈಗ ಅವಕಾಶ ವಂಚಿತರಿರ್ಬೋದು, 138 ಅವ್ರದ್ದು ಸಂಖ್ಯಾಬಲ ಇದೆ, ಈಗ ಯಾರೂ ಕೂಡ ಅಸಮಾಧಾನ ವ್ಯಕ್ತಪಡಿಸೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ಬಂಡಾಯ ಸರ್ಕಾರದ ವಿರುದ್ಧ ಮಾತಾಡೋದು ಇವೆಲ್ಲ ಮುಂದಿನ ದಿನಗಳು ಆಗಲ್ಲ ಅಂತ ಅನಿಸುತ್ತೆ. ಖಂಡಿತ ಸರ್, ಇವತ್ತಿನ ಇರ್ತಕ್ಕಂಥ ವಾತಾವರಣ ನೋಡಿದ್ರೆ ಬಂಡಾಯನೂ ಆಗುತ್ತೆ, ಸ್ಫೋಟನೂ ಆಗೇ ಆಗುತ್ತೆ. ಅದು ಯಾವ ರೂಪದಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ನವೆಂಬರ್ 15ನೇ ತಾರೀಕು ಆದಮೇಲೆ ಏನು ಬೇಕಾದ್ರೂ ಘಟಿಸುವಂಥ ಕೆಲಸ ನಾನು ಆಲ್ರೆಡಿ ಹೇಳಿದೆ ಅದನ್ನು. ಯಾಕೆಂದರೆ ಇವತ್ತು ಯಾವುದೇ ಶಾಸಕರುಗಳಿಗೆಲ್ಲ ಒಂದು ಕಡೆ ಈ ಸಮಾಧಾನನೇ ಇಲ್ಲ. ಯಾಕೆಂದರೆ ಎಲ್ಲ ಒಂದು ಕಡೆ ಒಂದು ಅನುದಾನ ತರೋಕೆ ಹೋದರೆ ಇವತ್ತು ಅನುದಾನನೇ ಇಲ್ಲ, ಎಲ್ಲಿಂದ ತರಲಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ವಿಚಾರದಲ್ಲಿ ಎಲ್ಲ ಶಾಸಕರುಗಳಿಗೆಲ್ಲ ಒಂದು ಕಡೆ ಗೊಂದಲನೂ ಇದೆ, ಬೇಜಾರು ಇರೋದ್ರಿಂದ ಭವಿಷ್ಯ ಯಾವ ರೂಪದಲ್ಲಿ ಇದು ಸ್ಫೋಟ ಆಗುತ್ತೆ, ಯಾವ ರೂಪದಲ್ಲಿ ಇದಾಗುತ್ತೆ ಅನ್ನೋದನ್ನ ಬರ್ತಕ್ಕಂಥ ದಿನಗಳಲ್ಲಿ ಕಾದು ನೋಡಬೇಕು. ಬಿಟ್ಟರೆ ಒಂದಂತೂ ನಡೀತಾ ಇದೆ ಸರ್, ಒಂದು ಈ ಸಚಿವ ಸಂಪುಟ ಇರ್ಬೋದು, MLAಗಳಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಂದೆ ಏನಪ್ಪ ಇದು ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನಿಸಿದೆ. ಬಹುಶಃ ಅವ್ರು ಯಾವ ರೀತಿಯಾಗಿ ಅದನ್ನು ಸರಿಪಡಿಸ್ಕೊತಾರೋ ಇಲ್ಲ ಇದು ಮಾಡ್ಕೊಳ್ತಾರೋ ಅನ್ನೋದನ್ನ ಅವ್ರಿಗೆ ಬಿಟ್ಟಿದ್ದದು. ಅಂದರೆ ಏನೋ ಒಂದು ಘಟನೆ ನಡೀತದಲ್ಲ ಬರ್ತಕ್ಕಂಥದ್ದಿಂದಲ್ಲ ಸಾಧ್ಯ, ಅದು ಹೆಚ್ಚಿನದಾಗಿ ಇರ್ತಕ್ಕಂಥದ್ದೇ ಅದೇನೋ ಒಂದು ನಡೆಯುತ್ತೆ ಅಂತ, ಅದನ್ನು ಯಾವ ರೂಪದಲ್ಲಿ ಇರುತ್ತೆ ಅಂತ ನಾವಂತೂ ಊಹೆ ಮಾಡೋಕ್ಕಾಗ್ತಲ್ಲ. ಅದು ಕಾಂಗ್ರೆಸ್ನ ವಕ್ತಾರ ಹೇಳ್ಬೋದು, ಇಲ್ಲ ಅವ್ರ ನಾಯಕರೇ ಹೇಳೋದ್ರಲ್ಲಿ ಉತ್ತಮಾನರಿಗೆ ನನಗೆ ಇಷ್ಟಪಡ್ತೀನಿ. ಓಕೆ, ನಟರಾಜ್ ಗೌಡ್ರೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಿದೆ ಆದರೆ, ಮುಕ್ತವಾಗಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೆ, ಸಿದ್ದರಾಮಯ್ಯನವರು 5 ವರ್ಷ ಸುಭದ್ರವಾಗಿರ್ತಾರೆ. ಇಲ್ಲದೇ ಇದ್ರೆ, ಅವ್ರಿಗೆ ಅವಕಾಶ ಕೊಡದೇ ಇದ್ರೆ, ಅವರು ಸ್ವತಂತ್ರಕ್ಕೆ ವಿವೇಚನೆಗೆ ಬಿಡದೇ ಇದ್ರೆ ಖಂಡಿತ ಭಾರಿ ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಇದು ನಿಮ್ಮ ಪಕ್ಷದ ರಾಜಣ್ಣ ಅವ್ರು ಹೇಳಿರೋದು. ಆಯ್ತು, ಒಂದೇ ಮುಂಚೆ ನಮ್ಮ ಬಿಜೆಪಿ ವಕ್ತಾರರು ಭ್ರಷ್ಟಾಚಾರವಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾ ಇದೆ, ಅದಕ್ಕೆ ಭ್ರಷ್ಟಾಚಾರ ಒಂದೇ ಇರತಕ್ಕಂಥದ್ದು. ರಮೇಶ್ ಕುಮಾರ್ ಅವರು ಏನೋ ಹೇಳ್ಬಿಟ್ಟಿದ್ರು, ರಮೇಶ್ ಕುಮಾರ್ ಭ್ರಷ್ಟಾಚಾರ ಮಾಡಿ ಸಂಪಾದನೆ ಮಾಡಿದ್ರಿ ಅಂತ ಹೇಳಿಲ್ಲ. ಭ್ರಷ್ಟಾಚಾರ ಮಾಡ್ದಲೆ ಎಲ್ಲರೂ ದುಡಿದು, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಗಳು ಬಂದಾಗ ಶಾಸಕರಾಗ್ಲಿ ಕೇವಲ ಜನಸೇವೆಗೋಸ್ಕರ ಅವರು ಕೆಲವು ಉದ್ಯಮಿಗಳಾಗಿದ್ದಾರೆ, ಶಿಕ್ಷಣ ತಜ್ಞರಾಗಿದ್ದಾರೆ, ಕೆಲವರು ರೈತಾಪಿ ವರ್ಗದಲ್ಲಿ ಸಂಪಾದನೆ ಮಾಡ್ತಾರೆ, ಕೆಲವರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಕೆಲವರು ಇಂಡಸ್ಟ್ರಿಗಳು ಕಟ್ತಾರೆ. ಆ ತರ ಮಾಡಿದ್ದಾರೆ ಹೊರತು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿಲ್ಲ. ಅದನ್ನ ಗಮನಿಸಬೇಕು. ಎರಡನೇದು, ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಬಿಜೆಪಿ ಮುಖ್ಯಮಂತ್ರಿಯನ್ನ ಬಿಜೆಪಿ ಕುರ್ಚಿ ಮೇಲಿಂದನೇ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರು. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಮಾತಾಡೋದು ಆಶ್ಚರ್ಯ, ಹಾಸ್ಯಾಸ್ಪದ ಅಂತ ಆಗುತ್ತೆ. ಅವರ 1 ಡಜನ್ ಮಂತ್ರಿಗಳು ಪರಪನ ಅಗ್ರಹಾರದ ಮಖವನ್ನು ನೋಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಇದು ವಾಸ್ತವ. ಆಮೇಲೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ರಾಜಣ್ಣ ಅವರು ಹೇಳಿಕೆ ಪ್ರಕಾರ ಹೇಳೋದಾದ್ರೆ, ಮುಖ್ಯಮಂತ್ರಿಗಳಿಗೆ ಯಾವತ್ತೇ ಆಗ್ಲಿ, ನಾವು ಇಲ್ಲಿವರೆಗೂ ಇತಿಹಾಸ ಕಂಡಂಗೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಯಾವುದು, ಮಂತ್ರಿಮಂಡಲ ವಿಸ್ತರಣೆ, ಪುನರ್ರಚನೆ ಅಥವಾ ಯಾವುದೇ ಬದಲಾವಣೆ ಇದು ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸಂಪೂರ್ಣವಾಗಿ ಅವರಿಗೆ ಸ್ವತಂತ್ರ ಇರ್ತದೆ, ಯಾರೂ ಕೂಡ ಇಂಟರ್ಫಿಯರ್ ಮಾಡಲ್ಲ. ಅವ್ರ ಸಲಹೆಗಳೇನಾದ್ರೆ ಸಲಹೆಗಳು ಕೊಡಬಹುದು, ಕೆಪಿಸಿಸಿ ಅಧ್ಯಕ್ಷರ ಮುಖಾಂತರ ಸಲಹೆಗಳು ಕೊಡಬಹುದೇ ಹೊರತು, ಮಾನ್ಯ ಖರ್ಗೆ ಅವರು ಕರ್ನಾಟಕದವರೇ ಆದ್ರಿಂದ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ಮಾನ್ಯ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಒಂದು ಔಪಚಾರಿಕತೆಯಿಂದ, ಒಂದು ಇಂಟರ್ನಲ್ ಡೆಮಾಕ್ರಸಿಗೋಸ್ಕರ. ಅದ್ ಬಿಟ್ರೆ ಯಾವುದೇ ಕಾರಣಕ್ಕಾಗಿ ಆ ರೀತಿಯ ವ್ಯವಸ್ಥೆ ಬರೋದಿಲ್ಲ. ಒಂದು ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಇದು ಮಾಡ್ತಾರೆ ಅನ್ನೋದು ಸುದ್ದಿನೇ ಹೊರತು, ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವ್ರಿಗೆ ನೀರಾವರಿ ಸಚಿವರ ಖಾತೆ ಇದೆ, ಅವ್ರಿಗೆ KPC ಅಧ್ಯಕ್ಷರಾಗೂ ಮುಂದುವರಿದ್ದಾರೆ. ಸೊ ಹಾಗಾಗಿ ಅವರು ಯಾವುದೇ ರೀತಿಯಾಗಿ ತರಾತುರಿಲಂತೂ ಇಲ್ಲ. ಆಮೇಲೆ ಸರ್ಕಾರವನ್ನ ಸುಸ್ಥಿರವಾಗಿ ಇಟ್ಕೊಂಡು, ಸರ್ಕಾರದ ಒಳ್ಳೆ ಅಭಿವೃದ್ಧಿ ಕೊಟ್ಕೊಂಡು ಮುಂದಿನ ಚುನಾವಣೆಗೆ ನಾವು BBMP ಇಂದ ಈಗ GBA ಆಗಿದೆ, GBA ಚುನಾವಣೆಗೆ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗೆ ಮತ್ತೆ ಮುಂದಿನ ವಿಧಾನಸಭಾ ಚುನಾವಣೆಗೂ ನಾವು ತಯಾರಿಗಳನ್ನ ನಡೆಸ್ತಾ ಇದೀವಿ. ಆದ್ರೆ ಆ ತಯಾರಿನಲ್ಲಿ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ, ಜನಗಳಿಂದ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ, ನಮ್ಮ ಅಭಿವೃದ್ಧಿ ಯೋಜನೆಗಳು, ನಮ್ಮ ಗ್ಯಾರಂಟಿ ಯೋಜನೆಗಳು ಹೇಗೆ ಇಡೀ ಕರ್ನಾಟಕದ ಜನತೆಯನ್ನ ಒಳ್ಳೆ ಗುಣಮಟ್ಟದ ಜೀವನಕ್ಕೆ ತಗೊಂಡೋಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ಮಾಹಿತಿ ಕೊಡೋಣಂತೆ. ಯಾಕಂದ್ರೆ ವಿಧಾನ ಮಂಡಲ ನಡೀತದೆ, ವಿಂಟರ್ ಸೆಷನ್ ನಡೀತದೆ, ಬೆಳಗಾವಿ ಸೆಷನ್ ನಡೀಬಹುದು. ಆ ಟೈಮಲ್ಲಿ ಅಂಕಿಅಂಶಗಳು ಸಂಪೂರ್ಣವಾಗಿ ಬಿಜೆಪಿ ಅವ್ರಿಗೆ ನಾವೇ ತಂದು ಕೊಡ್ತೀವಿ. ಅವ್ರು ಕೇಳಿಲ್ಲ ಅಂದ್ರು, ಯಾಕಂದ್ರೆ ವಿರೋಧ ಪಕ್ಷ ನಾಯಕರು ಕೇಳಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರು ಕೇಳಲ್ಲ, ನಾವೇ ಕೇಳ್ತೀವಿ. ಆದ್ರೆ ಎಲ್ಲಾರು ಗೊಂದಲ ಇದ್ರೆ ಬಿಜೆಪಿನಲ್ಲಿ ಗೊಂದಲ ಇದೆ. ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ, ಬಿಜೆಪಿ ವಿರೋಧ ಪಕ್ಷ ನಾಯಕರನ್ನ ಕಿತ್ತಾಕ್ಬಿಟ್ಟು ಬೇರೆ ಯಾರನ್ನೋ ಮಾಡ್ತಾರೆ ಅಂತ ಮಾಹಿತಿ ನಮ್ಗೆ ಬಂದಿದೆ. ಅದಕ್ಕಾಗಿ ಇಬ್ರು ಕೂಡ ನಿಷ್ಕ್ರಿಯ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಅವರೇ ಹೇಳ್ಬೇಕು. ಆಮೇಲೆ ಅಭಿವೃದ್ಧಿ ವಿಷಯದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಕಾಂಗ್ರೆಸ್ ಹಿಂದೆನೂ ಮಾಡ್ಕೊಂಡಿಲ್ಲ, ಮುಂದೆನೂ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇಲ್ಲಿ ಯಡಿಯೂರಪ್ಪನವ್ರನ್ನ ಯಾವ ರೀತಿ ಕಣ್ಣೀರ್ ಹಾಕ್ಸಿ ಕಿತ್ತಾಕಿದ್ರು, ಎಳೆದಾಕಿದ್ರು, ಸೀಟಿಂದ ಎಳೆದಾಕಿದ್ರು. ಬೊಮ್ಮಾಯಿ ಅವ್ರನ್ನ ನೇಮಕ ಮಾಡಿ ನಾಗಪುರದಿಂದ ನೇರವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಹಲಾಲ್ ಕಟ್ಟು, ಜಟ್ಕಾ ಕಟ್ಟು ಇಂಥವ್ ಮಾಡ್ಕೊಂಡು ಕೂತಿದ್ರೆ ಹೊರತು ಬಿಜೆಪಿ ಅವರು ಯಾವತ್ತೂ ಅಭಿವೃದ್ಧಿ ಮಾಡಿಲ್ಲ. ನಾವು ಮಾತಾಡ್ತಾ ಇರೋದೇನು ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಅಂತ ನಾವು ಮಾತಾಡ್ತಾ ಇದ್ದೀವಿ. ನಟರಾಜ್ ಗೌಡ್ರೆ, ಒಂದೇ ಒಂದು ಪ್ರಶ್ನೆ.
ಒಂದೇ ಒಂದು ಪ್ರಶ್ನೆ, ಯುವ ನಿಧಿ ಎಲ್ಲಿದೆ? ನಿಧಿ ತೋರಿಸಿ. ಇದು ಬಿಟ್ರೆ ಬೇರೆ ಏನು ಅವ್ರ ಚರ್ಚೆ ಯಾವತ್ತೂ ಆಗ್ಲಿಲ್ಲ. ಯಾಕಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಿಷ್ಕ್ರಿಯ ಆಗಿದ್ರು, ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನ ಸುಮ್ನೆ ಕೈಗುಂಬೆ ಮಾಡ್ಕೊಂಡ್ಬಿಟ್ಟಿದ್ರು. ಆ ನಾಗಪುರದವರು ಕೈಗುಂಬೆ ಮಾಡ್ಕೊಂಡು ಇಷ್ಟ ಬಂದಂಗೆ ಆಟಾಡ್ತಾ ಇದ್ರು, ಇಷ್ಟ ಬಂದಂಗೆ ಜನ ತಿರಸ್ಕಾರ ಮಾಡಿ ಕಳಿಸಿದ್ದಾರೆ. ಅಲ್ಲ, ಬಟ್ ನಟರಾಜ್ ಗೌಡ್ರೆ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ KC ವೇಣುಗೋಪಾಲ್ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟ ಇಲ್ಲ. ಸ್ವತಃ ಖರ್ಗೆ ಅವ್ರಿಗೂ ಕೂಡ ಅವರು 2.5 ವರ್ಷ ಮುಂದೆ ಮುಂದುವರಿಯೋದು ಸುತಾರಾಮ್ ಒಪ್ಪಿಗೆ ಇಲ್ಲ ಅನ್ನುವಂಥ ಇಂಟರ್ನಲ್ ಮಾಹಿತಿಗಳು ಸೋರಿಕೆ ಆಗ್ತಾ ಇದ್ದಾವೆ, ಕೆಲವು ಚರ್ಚೆಗಳಾಗ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸುಳ್ಳು ಮಾಹಿತಿ ಮತ್ತೆ ತಪ್ಪು ಮಾಹಿತಿ. ಆತರ ಯಾವುದೂ ಇಲ್ಲ. 140 ಕಾಂಗ್ರೆಸ್ ಶಾಸಕರು ಮಾನ್ಯ DK ಶಿವಕುಮಾರ್ ಅವರ ಆದಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರ ಬೆಂಬಲನೂ ಕೂಡ 140 ಶಾಸಕರಲ್ಲಿದೆ. ಅವ್ರನ್ನೇ ಶಾಸಕಾಂಗ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿದ್ದಾರೆ. ಅವ್ರನ್ನೇ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ಅನುಮೋದನೆ ಮಾಡಿದೆ. ಹಾಗಾಗಿ ಯಾವುದೇ ರೀತಿಯ ಬದಲಾವಣೆ ಊಹಾಪೋಹ ಇವತ್ತಿನ ಪಾಲಿಗೆ ಏನೇ ಚರ್ಚೆ ಆದರೂ ಇಲ್ಲಿ ಯಾರಿಗೂ ಯಾವ ಮಾಹಿತಿ ಇರಲ್ಲ. ಅದನ್ನ ಹೈಕಮಾಂಡ್, ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು, ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯ ಅವರು ಕುಳಿತು ಚರ್ಚೆ ಮಾಡ್ತಾರೆ ಹೊರತು ಸುಮ್ಮನೆ ಈ ತರ ಊಹಾಪೋಹದಲ್ಲಿ ಕತೆ ಇಲ್ಲಿವರೆಗೂ ನಡೀತಾ ಇದೆ. 2.5 ವರ್ಷಗಳಿಂದ ಇದೇ ಊಹಾಪೋಹ ನಡೆದಿದೆ, ಇಲ್ಲಿವರೆಗೂ ನಡೆದಿದೆ, ಮುಂದೆನೂ ಇದೇ ಊಹಾಪೋಹ. ಆದ್ರೆ ಸತ್ಯವಾಗಿ ಸಿದ್ದರಾಮಯ್ಯನವರು ಅಥವಾ ಖರ್ಗೆ ಅವರು ಅದನ್ನ ತೀರ್ಮಾನ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ನೋಡ್ರಿ 140 ಶಾಸಕರ ಬೆಂಬಲ ಮಾನ್ಯ ಸಿದ್ದರಾಮಯ್ಯನವರಿಗಿದೆ, ಮಾನ್ಯ DK ಶಿವಕುಮಾರ್ ಅವರಿಗಿದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಸೊ ಅದೇ ದೊಡ್ಡದಾದ ಒಂದು ಅವಕಾಶ, ಅದನ್ನೇ ಸಂಘಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮನೆ ಸಿದ್ದರಾಮಯ್ಯನವರಿಗೂ ಕೂಡ DK ಶಿವಕುಮಾರ್ ಅವರ ಬೆಂಬಲ ಇದೆ. ಸುಮ್ಮನೆ ಈ ಒಡಕಿದೆ ಅಥವಾ ಭಿನ್ನತೆ ಇದೆ ಅಥವಾ ಬದಲಾವಣೆ ಆಗುತ್ತೆ, ಅವ್ರನ್ನ ಇವ್ರು ಹೇಳ್ತಾರೆ, ಇವ್ರನ್ನ ಅವ್ರು ಹೇಳ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸುಮ್ಮನೆ ಊಹಾಪೋಹ, ಕಟ್ಟು ಕತೆ ಅಷ್ಟೇ ಬಿಟ್ರೆ ಯಾವ ಕಥೆಯೂ ಸತ್ಯ ಇಲ್ಲ ಅದರೊಳಗೆ. ಓಕೆ ಗೋವಿಂದರಾವ್ ಸರ್, ಈಗ ಕೆಲವೊಬ್ಬರು ಸಚಿವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಳಿಲಿಕ್ಕೆ ನಾವು ಯಾವ ತ್ಯಾಗಕ್ಕೂ ಬೇಕಾದರೂ ಸಿದ್ಧ, ಸಚಿವಗಿರಿಗೆ ನಾವು ರಾಜೀನಾಮೆ ಕೊಡ್ತೀವಿ. ಇದರ ಅರ್ಥ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಮುಖ್ಯಮಂತ್ರಿಯವ್ರನ್ನ ಕುರ್ಚಿಯಲ್ಲಿ ಉಳಿಸೋದಕ್ಕೋಸ್ಕರ ಇವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಸರ್. ಏಕೆಂದರೆ ಇಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರದ್ದು ಒಂದು ಏನು ತಂಡ ಇದೆಯಲ್ಲ, ಅವ್ರ ಸುತ್ತಮುತ್ತ ಇರ್ತಕ್ಕಂಥದ್ದು ಭಾಳ ಬಲಿಷ್ಠವಾಗಿ ಇರೋದ್ರಿಂದ, ಯಾಕೆಂದರೆ MB ಪಾಟೀಲ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಏಕೆಂದರೆ ಸಾಕಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಏನೆಲ್ಲ ನಡೆದ್ರೆ ಏನೆಲ್ಲ ಮಾಡಬೇಕು ಅನ್ನೋದು ಭಾಳ ಪರಿಣಿತಿ ಹೊಂದಿರತಕ್ಕಂಥವ್ರು. ಅದಕ್ಕೇನು ರಾಜಣ್ಣ ಈ ಒಂದು ಇದರಿಂದ DK ಶಿವಕುಮಾರ್ಗೂ ಅನಿಸ್ತಾ ಇದೆ. ಯಾಕೆಂದರೆ ಅವ್ರಿಗೂ ಎಲ್ಲ ಒಂದು ಕಡೆ ಭಯ ಇದೆ, ಇವ್ರದ್ದೆಲ್ಲ ಇಷ್ಟೊಂದು ದೊಡ್ಡ ಗುಂಪಿದೆ, ನಮಗೆಲ್ಲ ಅಧಿಕಾರ ಹಸ್ತಾಂತರ ಬಂದಾಗ ಯಾವ ರೀತಿಯಾದ ಘಟನೆಗಳು ಎಲ್ಲ ಒಂದು ಕಡೆ ನಡೀಬೋದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ಗೂ ಅನಿಸಿದೆ. ಆ ಒಂದು ಉದ್ದೇಶದಿಂದಲೇ ಸರ್ ಇವತ್ತು ಏನು KPCC ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ರು, ಉಪಮುಖ್ಯಮಂತ್ರಿ ಆದರೂ ಮತ್ತು ಜಲಸಂಪನ್ಮೂಲ ಸಚಿವರಾದರೂ ಕೂಡ ಅದಕ್ಕೆ ರಾಜೀನಾಮೆ ಕೊಡೋ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಕಂಟ್ರೋಲ್ ತಪ್ಪಿಟ್ರೆ, ಸೊ ಒಂದು ಪಕ್ಷದ ಒಂದು ಸಂಘಟನೆ ವಿಚಾರವಾಗಿರ್ತಕ್ಕಂಥ ಕಾರ್ಯಕರ್ತರು, ನಾಯಕರುಗಳು ಕಂಟ್ರೋಲ್ ತಪ್ಪಿಟ್ರೆ ನನ್ನ ಕುರ್ಚಿಗೆಲ್ಲ ಒಂದು ಕಡೆ ಕಂಟಕ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ 2.5 ವರ್ಷದಿಂದ, ಯಾಕೆಂದರೆ ಯಾವುದೇ ಒಂದು ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷ ಆದ ನಂತರ ಉಪಮುಖ್ಯಮಂತ್ರಿ ಆದರೆ ಸಹಜವಾಗಿ ರಿಸೈನ್ ಮಾಡಿ ಅವಕಾಶನ ಬೇರೆಯವ್ರಿಗೆ ಕೊಡೋಂಥ ನೋಡಿದ್ವಿ. ಆದರೆ ಕಳೆದ 2.5 ವರ್ಷದಿಂದ ಅದನ್ನು ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋದು ಅದೇ ಉದ್ದೇಶವಾಗಿ ನಮಗೆ ಕಾಣ್ತಾ ಇದೆ. ಏಕೆಂದರೆ ಇಲ್ಲ ಅಂದರೆ ಭವಿಷ್ಯ ಅವ್ರಿಗೆ ಮುಖ್ಯಮಂತ್ರಿ ಆಗೋ ಯೋಚನೆ ಇಲ್ಲ ಅಂದಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಟು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಬೆಂಗಳೂರಿಗೆ ಎಲ್ಲ ಒಂದು ಕಡೆ ಒಂದು ಉಸ್ತುವಾರಿ ಸಚಿವರಾದರು, ಇವರು ಜಲಸಂಪನ್ಮೂಲ ಇಲಾಖೆಯಲ್ಲಿ ಇವತ್ತು ನನಗನ್ನಿಸದೆ ಯಾವುದೇ ಒಂದು ಊರಿಗೆ ಹೋಗ್ಬಿಟ್ಟು ಜಲಸಂಪನ್ಮೂಲ ಇಲಾಖೆಯಿಂದ ಏನೆಲ್ಲ ಕಾಮಗಾರಿ ಮಾಡ್ಬೋದು, ನೀರಾವರಿ ಯೋಜನೆಗಳು ಮಾಡ್ಬೋದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಇಲ್ಲಿವರೆಗೂ ಏನು ಕೆಲಸ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಇವರು ಪ್ರಯತ್ನ ಮಾಡ್ಕೊಂಡು ಏನೆಲ್ಲ ಒಂದು ಸರ್ಕಸ್ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಅಂದರೆ ಕೊನೆ ಘಟ್ಟದಲ್ಲಿ ಇವತ್ತು ಕಾಣ್ತಾ ಇದೆ. ಇವತ್ತು ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಒಂದು ಕಡೆ ಪುನರ್ರಚನೆ ಅಂತಂದರೆ ಅವರ ನೇತೃತ್ವದಲ್ಲಿ ನಡೆದ್ರೆ ಖಂಡಿತವಾಗ್ಲೂ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನಾಗಿ ಕಂಟಿನ್ಯೂ ಆಗ್ತಾರೆ. ಆದರೆ ಆ ರೀತಿಯಾದ ವಾತಾವರಣ ಇಲ್ಲಿ ಕಾಣ್ತಾ ಇಲ್ಲ. ಹೊಸ ಸಂಪುಟನೇ ನಿರ್ಮಾಣ ಆಗೋ ಸಾಧ್ಯತೆ ಎಲ್ಲ ಸೂಚನೆಗಳು ನಮಗೆ ಕಳೆದ 2 ದಿನದಿಂದ ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅದಾಗುತ್ತೆ. ನಟರಾಜ್ ಗೌಡ್ರು ಇವತ್ತು ಏನೇ ಸಮರ್ಥನೆ ಮಾಡ್ಕೊಬೋದು, ಮುಂದೆ ಬರ್ತಕ್ಕಂಥ 15ನೇ ತಾರೀಕಲ್ಲಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾರಲ್ಲ, ಅವತ್ತು ವಾಪಸ್ ಬರಬೇಕಾದ್ರೆ ಏನಾಗುತ್ತೆ